ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನ್ ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಮೈಸೂರು ಯೂನಿವರ್ಸಿಟಿ ಒಳಗಡೆ ಇರುವಂತಹ ಬಯಲು ರಂಗಮಂದಿರದಲ್ಲಿ ಯುವ ಸಂಭ್ರಮ ಪ್ರೋಗ್ರಾಮ್ ನಡೀತಿದೆ ಅಲ್ವಾ, ಅಲ್ಲಿಗೆ ಬಂದಿದೀವಿ. ಇವತ್ತು ಫಸ್ಟ್ ಡೇ ಪ್ರೋಗ್ರಾಮ್ ಆಗಿರುತ್ತೆ. ಪ್ರೋಗ್ರಾಮ್ ಆಗ್ಲೇ 4 ಗಂಟೆಯಿಂದನೇ ಸ್ಟಾರ್ಟ್ ಆಗಿದೆ. ಆದ್ರೆ ನಾವು ಬಂದಾಗ 7:30 ಆಗಿತ್ತು. ಮಕ್ಕಳೆಲ್ಲ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಟ್ಯೂಷನ್ಗೆ ಹೋಗಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ನಾವು 7:30 ರೆಡಿಯಾಗಿ ಬಂದ್ವಿ. ಆದ್ರೆ ನಾವು ಬಂದಿದ್ದಕ್ಕೂನು ಮಳೆ ಬಂದಿದ್ದಕ್ಕೂನು ಒಂದೇ ಆಯ್ತು. ಪಾಪ ಪ್ರೋಗ್ರಾಮ್ ನಡೀತಾ ಇತ್ತು ಅರ್ಧ. ಆದ್ರೆ ಪ್ರೋಗ್ರಾಮ್ ನೋಡ್ತಾ ನೋಡ್ತಾ ಜನ ಕೂಡ ವಾಪಸ್ ಕೂಡ ಬರ್ತಾ ಇದ್ರು. ಇದನ್ನ ನೋಡಿ ನಮ್ಗಂತೂ ತುಂಬಾ ಅಪ್ಸೆಟ್ ಆಯ್ತು. ಇಲ್ಲಿಗೆ ಬಂದ ತಕ್ಷಣ ಇಷ್ಟು ಜೋರು ಮಳೆ ಬಂದ್ಬಿಡ್ತಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿರೋದ್ರಿಂದ ನಾವ್ ಒಂದ್ ಸ್ವಲ್ಪ ಸೇಫ್ಟಿ ನೋಡ್ಕೊಬೇಕಾಗುತ್ತೆ ಅಲ್ವಾ. ನೋಡಕ್ ಬಂದಿದೀವಿ. ಫುಲ್ ಮಳೆ ಫ್ರೆಂಡ್ಸ್. ಯಾವ್ದೋ ಒಂದು ಆಟೋದಲ್ಲಿ ಕೂತಿದೀವಿ. ಇಲ್ಲಿ ನೋಡಿ ಬಬ್ಲುನ. ಸಖತ್ ಮಳೆ ಬರ್ತೈತೆ. ನಾವು ಒಂದ್ 20 ಮಿನಿಟ್ಸ್ ಕುತ್ಕೊಂಡು ವೇಟ್ ಮಾಡಿದ್ವಿ. ಅದಾದ್ಮೇಲೆ ಮಳೆ ಕಡಿಮೆ ಆಯ್ತು. ರೈನ್ ಕೋಟ್ಸ್ ಎಲ್ಲ ತಗೊಂಬಂದಿದ್ದೆ ನಾನು, ಯಾವ್ದಕ್ಕೂ ಇರ್ಲಿ ಅಂತ. ಯಾಕಂದ್ರೆ ಬೆಳಿಗ್ಗೆಯಿಂದ ಆಲ್ರೆಡಿ ಸ್ವಲ್ಪ ಮಳೆ ಎಲ್ಲ ಬಂದಿ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರ್ಲಿ ಅಂದ್ಬಿಟ್ಟು ರೈನ್ ಕೋಟ್ಸ್ ಛತ್ರಿಗಳೆಲ್ಲ ತಗೊಂಬಂದಿದ್ವಿ. ಅದನ್ನೆಲ್ಲ ಹಾಕೊಂಡು ನಾವ್ ಇವಾಗ ಒಳಗಡೆ ಹೋಗ್ತಾ ಇದ್ವಿ. ಪ್ರೋಗ್ರಾಮ್ಸ್ ಆಲ್ರೆಡಿ ಗೆಟ್ಸ್ ಎಲ್ಲ ಬಂದ್ಬಿಟ್ಟು ಆಗ ಪ್ರೋಗ್ರಾಮ್ ಎಲ್ಲ ಮುಗ್ದೋಗಿತ್ತು ಆಲ್ರೆಡಿ. ನಾವು ಹೋಗೋ ಅಷ್ಟರಲ್ಲೇ ಲೇಟ್ ಆಗಿತ್ತಲ್ವಾ, ಮಕ್ಳಿಗೆ ಒಂದ್ ಸ್ವಲ್ಪ ಎಂಜಾಯ್ ಮಾಡ್ಸ್ಕೊಂಬರೋಣ ಅಂತ ನಾವು ಹೋಗಿದ್ವಿ. ಅಷ್ಟರಲ್ಲಿ ಒಂದ್ 4-5 ಡ್ಯಾನ್ಸೇ ಮುಗ್ದೋಗ್ಬಿಟ್ಟಿತ್ತು. ಅದಾದ್ಮೇಲೆ ನಾವು ಕೂಡ ಹೋದ್ವಿ. ತುಂಬಾನೇ ಚೆನ್ನಾಗಿತ್ತು ಹಿಂದೆಯಿಂದ ನೋಡಕ್ಕಂತೂ. ಪಾಪ ಜನ ಎಲ್ಲ ಮಳೆಲೆಲ್ಲ ನೆನೀತಿದ್ರಲ್ವಾ, ಅದೊಂದ್ ಸ್ವಲ್ಪ ಬೇಜಾರು. ಮಳೆ ಸದ್ಯ ಹೋಗ್ತು. ನಾವು ಹೋದ ತಕ್ಷಣ ಮಳೆ ಏನ್ ಅಷ್ಟೊಂದ್ ಇರ್ಲಿಲ್ಲ, ಹೋಗ್ಬಿಡ್ತು. ಪ್ರೋಗ್ರಾಮ್ ನೋಡ್ತಾ ಇದ್ರು. ಅದಾದ್ಮೇಲೆ ಮತ್ತೆ ಜನ ಬಂದ್ರು. ಮಳೆ ನಿಂತಾದ್ಮೇಲೆ ಜನ ಬಂದ್ರು. ಪ್ರೋಗ್ರಾಮ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಒಂದೊಂದೆರಡೆಲ್ಲ ಪ್ರೋಗ್ರಾಮ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನ ಒಂದೆರಡು ಟೀಮ್ಸ್ ಗಳೆಲ್ಲ ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಿತ್ತು ಅಂತ ನನಗೂ ಕೂಡ ಅನ್ನಿಸ್ತಾ ಇತ್ತು. ಯಾಕಂದ್ರೆ ಇಷ್ಟು ದೊಡ್ಡ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಕ್ ಬಂದಾಗ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿನೇ ಇರ್ಬೇಕು ಅಂತ ನನಗೆ ಅನ್ನಿಸ್ತು. ನನಗೆ ಕೂಡ ತುಂಬಾನೇ ಇಷ್ಟ ಡ್ಯಾನ್ಸ್ ಅಲ್ಲಿ. ಫಸ್ಟ್ ಇಂದ ಅಷ್ಟೇ, ನಾವು ಸ್ಕೂಲ್ ಟೈಮ್ ಇಂದ ಹಿಡಿದು ಕಾಲೇಜ್ ಟೈಮ್ ವರ್ಗು ಡ್ಯಾನ್ಸ್ ಮಾಡ್ಕೊಂಡ್ ಬಂದಿರೋದ್ರಿಂದ ನಮಗೆ ಕೂಡ ಹಂಗ ಅನ್ಸುತ್ತೆ, ಗೊತ್ತಾಗುತ್ತೆ ಅಲ್ವಾ ಸ್ಟೆಪ್ಸ್ ಎಲ್ಲ ಹೆಂಗ್ ಆಗ್ತಿದೆ ಏನೇನು ಅಂತ. ಅದಕ್ಕೋಸ್ಕರ ಒಂದೊಂದ್ ಟೀಮು ತುಂಬಾನೇ ಚೆನ್ನಾಗ್ ಮಾಡಿದ್ರು. ಇನ್ನೊಂದೊಂದ್ ಟೀಮ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗಿತ್ತು. ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂಡೆಲ್ಲ ಮಾಡ್ತಾರೆ ಅಂತ ಅನ್ನಿಸ್ತು ಸ್ವಲ್ಪ. ಯುವ ಸಂಭ್ರಮ ಯುವಕರಿಗಾಗಿ ಯುವಕರಿಗೋಸ್ಕರ ಯುವಕರಿಂದ ಅಂತ ಹೇಳ್ಬೋದು. ಇವತ್ತು ಈ ಕಾರ್ಯಕ್ರಮ ನೋಡೋದಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಎಲ್ಲರೂ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಒಂದು ಜೋರಾದ ಚಪ್ಪಾಳೆ ಮಾಡಿ ನಮ್ಮ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೋಸ್ಕರ. ಮಳೆಯಲ್ಲೂ ಕೂಡ ನೀವು ಕೂತಿದ್ದೀರಾ, ನಿಮಗೋಸ್ಕರ ಜೋರಾದ ಚಪ್ಪಾಳೆ. ಫಸ್ಟ್ ಡೇ ಯಾರೆಲ್ಲ ನೋಡಕ್ ಹೋಗಿಲ್ಲ, ಇನ್ನ 8 ದಿನ ಇರುತ್ತೆ ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ. ಯಾಕಂದ್ರೆ ಇವಾಗ ಎಷ್ಟಿಂದ 10 ಇಂದ 17 ವರ್ಗೂ ಇರ್ತಿತ್ತು ಅಂತ ಹೇಳ್ತಾ ಇದ್ರು. ಇವಾಗ ಒನ್ ಡೇ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಮತ್ತೆ. ಯಾಕಂದ್ರೆ ತುಂಬಾ ಟೀಮ್ಸ್ ಬಂದಿದೆ ಅಂತ ಅನ್ಸುತ್ತೆ. ಕಾಲೇಜ್ ಟೀಮ್ಸ್ ಎಲ್ಲ ಅವರಿಗೆ ಕೊಡ್ಬೇಕು, ಚೆನ್ನಾಗಿ ಮಾಡ್ತಾ ಇದಾರೆ, ಪ್ರೋತ್ಸಾಹ ಮಾಡ್ಬೇಕು ಅಂದ್ಬಿಟ್ಟು ಇನ್ನ ಒನ್ ಡೇ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. 10 ಇಂದ 17 ಇಂದ 18 ಮಾಡಿದ್ದಾರೆ. ಇವಾಗ 18 ವರ್ಗುನು ಇರುತ್ತೆ ಪ್ರೋಗ್ರಾಮ್ಸ್. ಯಾರೆಲ್ಲ ಇನ್ನ ಮಿಸ್ ಮಾಡ್ಕೊಂಡಿದೀವಿ ಅಂತ ಅನ್ಸುತ್ತೆ, ಹೋಗಿ ನೋಡ್ಬೋದು ನೀವು ಪ್ರತಿಯೊಂದು. ಮತ್ತೆ ಮಕ್ಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ಟಾರ್ಟ್ ಆಗ್ತಾ ಇದೆ ಆಲ್ರೆಡಿ. ಊರಲ್ಲೆಲ್ಲ ನಡೀತಾ ಇದೆ ಪ್ರತಿಯೊಂದು ಸ್ಕೂಲಲ್ಲೂ. ಅದಕ್ಕೇನೆ ನಾವು ಇವಾಗ್ಲೇನೆ ಹೋಗ್ಬಿಟ್ವಿ. ಎಕ್ಸಾಮ್ ಟೈಮಿಗೆ ಹೋಗಕ್ಕಾಗಲ್ಲ. ರೈಟಿಂಗ್ ಟೈಮ್ ಅಲ್ಲಂತೂ ಹೋಗಕ್ಕಾಗಲ್ಲ. 13 ಇಂದ ಆಲ್ರೆಡಿ ರೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತೇ ಕರ್ಕೊಂಡ್ ಹೋಗ್ಬಿಟ್ಟು ತೋರ್ಸ್ಕೊಂಡ್ ಬಂದ್ಬಿಟ್ರೆ ಪಾಪ ಅವ್ರು ಅವತ್ ಕೇಳಲ್ಲ ಅಲ್ವಾ, ಕರ್ಕೊಂಡ್ ಹೋಗಿ ಮಮ್ಮಿ ಅಂತ. ಅದಕ್ಕೋಸ್ಕರ ಇವಾಗ್ಲೇ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ನಾವು ಹೋಗಿ ತೋರ್ಸ್ಕೊಂಡ್ ಬಂದ್ವಿ. ತುಂಬಾನೇ ಚೆನ್ನಾಗಿದೆ. ಫುಲ್ ವಿಡಿಯೋನ ನೋಡಿ. ಮತ್ತೆ ಏನಂದ್ರೆ ನನಗೆ ಅಲ್ಲಿದೆ ವಾಯ್ಸ್ ಎಲ್ಲ ಕೊಡಕ್ ಆಗಲ್ಲ, ಸ್ವಲ್ಪ ವಾಯ್ಸ್ ಕೊಡ್ತೀನಿ. ನನ್ನ ವಾಯ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಯಾಕಂದ್ರೆ ನಮಗೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ, ಸಾಂಗ್ಸ್ ಎಲ್ಲ ಹಾಕಕ್ಕಾಗಲ್ಲ. ತುಂಬಾ ಚೆನ್ನಾಗಿರೋ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರು ಎಲ್ರು. ಇದು ಅಷ್ಟೇ, ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ತುಂಬಾನೇ ಚೆನ್ನಾಗ್ ಮಾಡಿದ್ರು ಡ್ಯಾನ್ಸು. 1-2 ಡ್ಯಾನ್ಸ್ ಎಲ್ಲ ಮಾಡಿದ್ರು ಅವ್ರದ್ದು ಕೂಡ. ಮತ್ತೆ ಜನಪದ ಗೀತೆ ತಗೊಂಡಿದ್ರು, ಅರ್ಜುನನ್ ಬಗ್ಗೆ ತಗೊಂಡಿದ್ರು, ಮತ್ತೆ ಅರಮನೆ ಬಗ್ಗೆ, ನಮ್ಮ ಮೈಸೂರು ಇತಿಹಾಸದ ಬಗ್ಗೆ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಡ್ಯಾನ್ಸ್ ಗಳೆಲ್ಲ ಸಖತ್ತಾಗಿತ್ತು. ಒಂದೊಂದು ಪಾಯಿಂಟ್ ಕೂಡ ಅಷ್ಟು ಚೆನ್ನಾಗಿತ್ತು. ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ತಗೊಂಡಿದ್ರು ಅವರು. ಈಗ ಮರ ಕಡಿಬಾರ್ದು ಅಂತದಾಗಿರ್ಬೋದು, ಇವಾಗ ಸಂವಿಧಾನದ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡೋ ತರನೇ ಇತ್ತು ನಮ್ಗೆ ನಿಜವಾಗ್ಲೂನು. ಸಖತ್ತಾಗಿತ್ತು. ಡ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದು. ಮೊದ್ಲೇ ಎಲ್ಲ ಸಿಂಗಿಂಗ್ ಎಲ್ಲ
ಮಠದಲ್ಲಿ ತನ್ನ ತಲೆ ಎತ್ತಿ ನಿಂತಿದೆ ಅಂದ್ರೆ ಮೂಲ ಕಾರಣ ನಮ್ಮ ಭಾರತ ಸಂವಿಧಾನ, ಅದರ ಶಿಲ್ಪಿ ಬಾಬಾ ಸಾಹೇಬ್. ನಾನು ಕೂಡ ಎಷ್ಟಾಗುತ್ತೆ ಅಷ್ಟೇ ಕಾರ್ಡ್ ಮಾಡ್ಕೊಂಡೆ. ತುಂಬಾನೇ ಚೆನ್ನಾಗಿತ್ತು. ನಮ್ಮ ಸಂಪ್ರದಾಯಗಳ ಬಗ್ಗೆ ಆಗಿರ್ಬೋದು. ಈಗ ನೋಡಿ ಈ ಹಾಡಂತೂ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಮ ಈ ದೇಶದಲ್ಲಿ ಇವಾಗ ಏನಾಗಿದೆ ಅಂತ ಅಂದ್ರೆ ನಾವು ಮರಗಳೆಲ್ಲ ಕಡಿದ್ಬಿಟ್ಟು ಮನೆ ಕಟ್ಕೊಂತಾ ಇದೀವಿ. ಪ್ರತಿಯೊಬ್ಬರಿಗೂ ಒಂದೊಂದ್ ಮನೆ ಬೇಕು ಅಂತ ಅಂದ್ರೆ ಎಷ್ಟು ಮರಗಳನ್ನ ಕಡ್ದಿ ಹಾಳು ಮಾಡ್ತಾ ಇದೀವಿ ಅಲ್ವಾ ಅನ್ನೋದ್ರ ಬಗ್ಗೆ, ಮಾನವನಿಗೆ ಮತ್ತೆ ಪರಿಸರದ ಬಗ್ಗೆ ಇರುವಂತಹ ಒಂದು ಸಂಬಂಧನ ಯಾವ ತರ ಮಾಡ್ತಾ ಇದೀವಿ ನಾವು, ಆ ತರ ಹಾಳ್ ಮಾಡ್ಬಾರ್ದು ಅನ್ನೋದನ್ನ ಈ ಹಾಡಲ್ಲಿ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಕೂಡ ಮಿಸ್ ಮಾಡ್ಕೊಂಬೇಡಿ. ಇನ್ನ 8 ಡೇಸ್ ಇರುತ್ತೆ, ಹೋಗಿ ನೋಡ್ಬೋದು. ಮಕ್ಳನ್ನು ಕೂಡ ಕರ್ಕೊಂಡೋಗಿ ತುಂಬಾನೇ ಎಂಜಾಯ್ ಮಾಡ್ತಾರೆ. ನಾವು ಸ್ವಲ್ಪ ಮುಂದೆ ಕುತ್ಕೊಂಡಿದ್ವಿ ಅಲ್ವಾ, ಸ್ವಲ್ಪ ಮಕ್ಳಿಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಕ್ ಆಗ್ಲಿಲ್ಲ. ರೆಕಾರ್ಡಿಂಗ್ ಎಲ್ಲ ಸಖತ್ತಾಗಿತ್ತು. ಲೈಕ್ ರೆಕಾರ್ಡ್ ಎಲ್ಲ ಚೆನ್ನಾಗ್ ಮಾಡ್ಕೊಬೋದಿತ್ತು. ಸ್ವಲ್ಪ ದೂರ ದೂರ ಇರ್ಲಿಲ್ಲ, ನಾವು ಮುಂದೆನೆ ಕುತ್ಕೊಂಡಿದ್ವಿ ಎಲ್ಲ. ಇನ್ನ ಸ್ವಲ್ಪ ಹಿಂದೆ ಇದ್ದಿದ್ರೆ ನಾವು ಕೂಡ ಎಂಜಾಯ್ ಮಾಡ್ಬೋದಿತ್ತು ಡ್ಯಾನ್ಸ್ ಮಾಡಿ ಅಂತ ಕೂಡ ಅನ್ನಿಸ್ತಾ ಇತ್ತು ಒಂದೊಂದ್ಸರಿ. ಆ ತುಂಬಾನೇ ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತ, ಸಖತ್ ಎಂಜಾಯ್ ಮಾಡಿದ್ವಿ. ಎಷ್ಟು ಜನ ಬಂದ್ರು ಅಂತ ಅಂದ್ರೆ ಮಳೆಯೆಲ್ಲ ನಿಂತೋಯ್ತಲ್ವಾ, ಆಮೇಲೆ ತುಂಬಾನೇ ಜನ ಬಂದ್ರು. ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಪಾರ್ಟ್ಸ್ ಮಾಡ್ಬಿಟ್ಟಿದ್ದಾರೆ ಎರಡೆರಡ್ ಕಡೆ. ಆ ಕಡೆ ಗರ್ಲ್ಸ್, ಈ ಕಡೆ ಬಾಯ್ಸ್ ಅಂತ, ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಆ ತರ ಮಾಡಿದ್ದಾರೆ. ಎಂಜಾಯ್ ಮಾಡ್ಬೋದು ಅವಾಗ, ಏನು ಗಲಾಟಿ ಗಿಲಾಟಿ ಆಗಲ್ಲ ಅನ್ನೋದು. ಮತ್ತೆ ಈ ಸರಿ ಅಂತೂ ಸ್ಟೇಜ್ ಮೇಲೂ ಅಷ್ಟೇ. ಹೋದ್ ವರ್ಷ ಯಾವ ತರ ಇರ್ತಿತ್ತು ಅಂತಂದ್ರೆ ಅವ್ರದ್ದು ಏನೆಲ್ಲ ಇರುತ್ತೆ ಅಲ್ವಾ, ಮೆಟೀರಿಯಲ್ಸ್ ತಗೊಂಬಂದಿರ್ತಾರಲ್ಲ ಡ್ಯಾನ್ಸಿಗೆಲ್ಲ, ಅದನ್ನೆಲ್ಲ ತಗೊಂಬರೋದು ತಗೊಂಡೋಗೋದು ಎಲ್ಲ ಸಖತ್ ಒಂದ್ ಸ್ವಲ್ಪ ಟೈಮ್ ಎಲ್ಲ ವೇಸ್ಟ್ ಆಗ್ತಿತ್ತು. ಈ ಸರಿ ಆ ತರ ಇಲ್ಲ, ತುಂಬಾನೇ ನೀಟಾಗಿ ಮಾಡಿದ್ದಾರೆ. ಒಂದ್ ಟೀಮ್ ಮುಗಿತಿದ್ದಂಗೆ ಇನ್ನೊಂದ್ ಟೀಮ್ ಬಂದ್ಬಿಡುತ್ತೆ. ಅಲ್ಲೆಲ್ಲ ಅವ್ರದ್ದು ಏನೇನಿರುತ್ತೆ ಅದನ್ನೆಲ್ಲ ಜೋಡಿಸ್ಕೊಂತಾರೆ. ಕ್ರಾಪ್ಸ್ ಅದೇನೋ ಅಂತಾರಲ್ಲ, ಆ ತರ ಎಲ್ಲ ಜೋಡಿಸ್ಕೊಂತಾರೆ. ತುಂಬಾನೇ ಚೆನ್ನಾಗಿತ್ತು. ಇದು ಕೂಡ ಕಾಂತಾರ ಥೀಮ್ ಅಲ್ಲಿ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು ಡ್ಯಾನ್ಸಸ್ ಎಲ್ಲ. ಅದಾದ್ಮೇಲೆ ನಾನ್ ಕೂಡ ಒಂದು ಇನ್ನೊಬ್ರು ಯೂಟ್ಯೂಬ್ ಚಾನಲ್ ಅವರು ರಿವ್ಯೂ ತಗೋತಾರೆ ಅಲ್ವಾ, ಅವರು MK ಕನ್ನಡಿಗಾಸ್ ಅಂತ, ಅವ್ರದ್ದು ಚಾನಲ್ದು ರಿವ್ಯೂ ಕೊಡ್ತೀರಾ ಮೇಡಮ್ ಅಂತ ಹೇಳಿದ್ರು. ಅದಕ್ಕೆ ನನಗೆ ಸ್ವಲ್ಪ ಭಯನೇ ಆಗ್ತಿತ್ತು. ಅದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಕೂಡ ಹೇಳಿದ್ರು ಲಾಸ್ಟ್ ಅಲ್ಲಿ ನೋಡಿ, ಫುಲ್ ವಿಡಿಯೋ ನೋಡಿ, ನಾನು ರಿವ್ಯೂ ಕೂಡ ಕೊಟ್ಟಿದ್ದೀನಿ ಯಾವ ತರ ಪ್ರೋಗ್ರಾಮ್ ಇತ್ತು ಅನ್ನೋದನ್ನ. ಓಕೆ ಫೈನ್. ಓಕೆ, ನನ್ನ ಕಡೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಪ್ಪ? ನನ್ನ ಕಡೆ ಎಷ್ಟು ಜನ ಇದ್ದಾರೆ ಇಲ್ಲಿ? ಏನು ಹೆಣ್ಮಕ್ಳಪ್ಪ ಅವ್ರಿಗೆ ಗೊತ್ತಾಯ್ತಾ? ಮತ್ತೆ ಬರೋಣ. ಹಾಗೆ ಮುಂದಿನ ಕಾಲೇಜು ಕ್ರಮ ಸಂಖ್ಯೆ 7 GC ಮ್ಯಾಥ್ ಗುಂತ ಕಾಲೇಜು. ಇವರು ಸಮಾಜ ಈ ಡ್ಯಾನ್ಸ್ ಅಂತೂ ವಾವ್ ಅನ್ನೋ ತರನೇ ಇತ್ತು ಫ್ರೆಂಡ್ಸ್. ಹೇಳ್ಬೇಕು ಅಂತಂದ್ರೆ ಸಾಂಗ್ಸ್ ಎಲ್ಲ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂತೀನಿ ಸಾಂಗ್ಸ್ ಹಾಕಿದ್ರೆ. ಆದ್ರೆ ಏನ್ ಮಾಡೋದು, ಸಾಂಗ್ಸ್ ಎಲ್ಲ ಹಾಕಳ ಹಾಗಿಲ್ಲ, ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ಆ ಬಟರ್ಫ್ಲೈಸ್ ಆಗಿರ್ಬೋದು, ಫ್ಲವರ್ಸ್ ತರ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ. ಥೀಮ್ ಕೂಡ ತುಂಬಾನೇ ಚೆನ್ನಾಗಿತ್ತು, ಪ್ರತಿಯೊಂದನ್ನು ಕೂಡ ಅಷ್ಟು ಚೆನ್ನಾಗಿ ತಗೊಂಡ್ ಮಾಡಿದ್ರು. ಒಂದೊಂದು ಥೀಮ್ ಕೂಡ ಚೆನ್ನಾಗಿತ್ತು. ಅದಕ್ಕೇನೆ ಫಸ್ಟ್ ಡೇ ಪ್ರೋಗ್ರಾಮ್ ಇರುತ್ತೆ ಇವರಿಗೆಲ್ಲ ಅಂತ ಅಂದ್ರೆ ಅವ್ರ ಥೀಮ್ ಆಗಿರ್ಬೋದು, ಕಾನ್ಸೆಪ್ಟ್ ಆಗಿರ್ಬೋದು, ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟು ಚೆನ್ನಾಗಿತ್ತು. ತುಂಬಾನೇ ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ ಪಾಪು ಅಂತೂ ಸಖತ್ ಎಂಜಾಯ್ ಮಾಡ್ತಿದ್ದ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ಅವನಿಗೆ ಇದೆಲ್ಲ ತುಂಬಾನೇ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಎಷ್ಟು ಎಂಜಾಯ್ ಮಾಡ್ತಿದ್ದ ಅಂತ ಅಂದ್ರೆ, ಅವನಿಗೆ ಸ್ವಲ್ಪ ಮೈಲ್ಡ್ ಆಗಿ ಫೀವರ್ ಇತ್ತು ಅಂತ ಅನ್ನಿಸ್ತು. ಆದ್ರೂ ಕೂಡ ಇಲ್ಲ ಹೋಗೋಣ ಹೋಗೋಣ ಅಂತಾನೆ ಹೇಳ್ತಿದ್ದ. ಯಾಕಂದ್ರೆ ನಮ್ಮ ಮನೆಯವರು ಫಸ್ಟೇ ಹೇಳ್ಬಿಟ್ಟಿದ್ರು ಬೆಳಿಗ್ಗೆನೆ, ಇವತ್ತು ಯುವ ಸಂಭ್ರಮ ಇದೆ ಪಾಪು, ಹೋಗೋಣ, ಅಲ್ಲಿ ಡೋಲೆಲ್ಲ ಬರುತ್ತೆ, ನೀನ್ ನೋಡ್ಬೋದು, ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಅವನು ಒಂದ್ ಸ್ವಲ್ಪ ಮರ್ತ್ಕೊಳಲ್ಲ. ಅದಾದ್ಮೇಲೆ ಹೇಳ್ತಾನೆ ಹೋಗೋಣ ಹೋಗೋಣ ಅಂತಾನೆ ಹೇಳ್ತಿದ್ದ. ಇಲ್ಲಿ ಮರಗಳು ಬೆಳೆದು ನಮಗೆ ಏನು ಲಾಭ? ಈಗ ಜನರಿಗೆ ಮನೆ, ಅಪಾರ್ಟ್ಮೆಂಟ್, ಮಾಲು, ಆಫೀಸ್ ಬೇಕಿದೆ. ನಾವು ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ಹಾಕಿದರೆ ಕೋಟಿ ಕೋಟಿ ರು ಬರುತ್ತದೆ. ಮರ ಕತ್ತರಿಸಿದರೆ ನಮಗೆ ನಷ್ಟವಿಲ್ಲ, ಲಾಭವೇ ಹೆಚ್ಚು. ಜನರು ಅರಣ್ಯವನ್ನು ನೋಡುವುದಕ್ಕಿಂತ ಬಂಗಲೆಗಳಿಗೆ ಬರಲು ಇಷ್ಟಪಡ್ತಾರೆ. ನಾವು ಮತ್ತೆ ನಮ್ ಫ್ರೆಂಡ್ 2 ಫ್ಯಾಮಿಲಿನೂ ಮಾತಾಡ್ಕೊಂಡು ಹೋಗಿದ್ವಿ, ಮಕ್ಳು ಎಂಜಾಯ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಹೋಗಕ್ಕಾಗಲ್ಲ. ಸರಿ ಇವತ್ತೇ ಫಸ್ಟ್ ಡೇ ಆಗಿರೋದ್ರಿಂದ ಇನ್ನ ಚೆನ್ನಾಗಿರುತ್ತೆ, ಹೋಗ್ಬಿಟ್ ಬರೋಣ ಅಂತ ಇಬ್ರು ಫ್ಯಾಮಿಲಿ ಮಾತಾಡ್ಕೊಂಡು ಹೊರಟ್ವಿ. ಪಾಪು ಹೇಳ್ತಾನೆ ಯಾವಾಗ್ಲೂ, ಅಮ್ಮ ಮಧು ಆಂಟಿ, ನಾವು ಮಾತಾಡೋದೆಲ್ಲ ಕೇಳಿಸ್ಕೊಂಡಿರ್ತಾನಲ್ವಾ, ಅವ್ನಿಗೆ ಗೊತ್ತಾಗಿರುತ್ತೆ, ಅಮ್ಮ ಮಧು ಆಂಟಿ ಬರ್ತಾರಾ,
ಅಮ್ಮ ಮಧು ಆಂಟಿ ಬರ್ತಾರಾ ಅಂತ ಕೇಳ್ತಿದ್ದಾನೆ. ನಾನು ಅಡ್ಗೆ ಮನೆಯಲ್ಲಿ ಇದ್ದೀನಿ, ಅವ್ನ್ ಕರೆದ್ಬಿಟ್ಟು ಮತ್ತೆ ಹೇಳ್ತಿದ್ದಾನೆ ಅಮ್ಮ ಮಧು ಆಂಟಿ ಬಂದ್ರು ಅಂತ ಸುಳ್ಳು ಹೇಳ್ತಾ ಇರೋದು. ಅದಾದ್ಮೇಲೆ ಕಿಟಕಿಲ್ ನೋಡಿದ್ರೆ ಅವ್ರು ಸಡನ್ ಆಗಿ ಬಂದೇ ಬಿಟ್ರು. ಅವನೇ ನಗಾಡ್ತಾ ಇದ್ದಾನೆ ಅವಾಗ. ನೋಡು ನಾನು ಹೇಳಿದ್ನಲ್ಲ ಬಂದ್ರಲ್ವಾ ಅಂತ. ಹೋದ್ ವರ್ಷ ನಾವು ತುಂಬಾ ದಿನ ಅಟೆಂಡ್ ಮಾಡಿದ್ವಿ. ನಮ್ಮ ಅತ್ತೆಯವ್ರು ಬಂದಿದ್ರು, ನಮ್ಮ ಅತ್ತೆ ಮಾವ ಬಂದಿದ್ರು. ಹಂಗಂದ್ರೆ ನಮ್ಮ ಯಜಮಾನ್ರು ಅಪ್ಪ ಮಾವ ಕೂಡ ಹೋಗಿದ್ವಿ. ನಮ್ಮಮ್ಮ ಬಂದಿದ್ರು ಒಂದಿನ, ಅವತ್ ಹೋಗಿದ್ವಿ. ಮತ್ತೆ ನಾವು ಹೋಗಿದ್ವಿ, ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ವಿ. 4 days ಏನೋ ಅಟೆಂಡ್ ಮಾಡಿದ್ವಿ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿತ್ತು. ಅಷ್ಟೊತ್ತಿಗೆ ನನ್ ಮಕ್ಳಿಗೆ ಎಕ್ಸಾಮ್ ಮುಗ್ದಿತ್ತು ಹೋದ್ ವರ್ಷ. ಈ ವರ್ಷ ಮುಗ್ದಿಲ್ಲ. ಅದಕ್ಕೋಸ್ಕರ ಒಂದೇ ದಿನ ಹೋಗೋದು ಅಂತ ಡಿಸೈಡ್ ಮಾಡಿದೀವಿ. ನೋಡೋಣ ಹೇಗಾಗತ್ತೆ ಅಂತ. ಅದಾದ್ಮೇಲೆ ಇನ್ನೊಂದೇನಂತಂದ್ರೆ ನನ್ ತಂಗಿ ಪಾಪ ಇವಾಗ ತಾನೇ ಹೋದ್ ವಾರ ಬಂದ್ ಹೋಗಿದ್ದಾಳೆ. ಅವಳು ಬರಕ್ಕಾಗಲ್ಲ, ಇವಾಗ 3 days ಆಗಿದೆ ಅಷ್ಟೇ ಅವಳು ಹೋಗಿ. ಅವಳು ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಪಾಪ ಕೂಡ ಎಂಜಾಯ್ ಮಾಡ್ತಿದ್ಲು ಅಂತ ನಾವಂತ ಅನ್ಕೊಂತೀವಿ. ಆದ್ರೆ ಏನ್ ಮಾಡೋದಲ್ವಾ, ಪದೇ ಪದೇ ಬರಕ್ಕಾಗಲ್ಲ ಅವರಿಗೂ ಕೂಡ. ನಾನ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ, ಅದಕ್ಕೆ ಅವಳು ಕೂಡ ನೋಡಿ ಖುಷಿ ಪಟ್ಲು. ಮತ್ತೆ ದಸರಾಗೆ ಬರ್ತಾರಲ್ವಾ, ಅದಕ್ಕೆ ಪದೇ ಪದೇ ಬರಕ್ಕಾಗಲ್ಲ. ಮತ್ತೆ ಅವ್ರ ಮನೆ ಹಬ್ಬ ಮಾಡ್ತಾರೆ, ಅಮಾವಾಸ್ಯೆಗೆನೆ ಮಾಡ್ಬಿಡ್ತಾರೆ. ಇವಾಗ ಪಕ್ಷ ಮಾಡ್ತಾರಲ್ವಾ, ನಾವೇ ಹೋಗ್ತೀವಿ ಅಲ್ಲಿಗೆ, ಹಬ್ಬದ ದಿನ ಮುಗಿಸ್ಕೊಂಡು ಬರ್ತೀವಲ್ಲ. ಆದ್ರೆ ಅವಳೇನು ನಮ್ ಜೊತೆನೆ ಬರ್ತಾಳೆ ಆ ಕಡೆಯಿಂದ. ಅಮ್ಮನ ಮನೆಗೂ ಹಬ್ಬಕ್ ಬರ್ಬೇಕಲ್ಲ, ಅದಕ್ಕೋಸ್ಕರ ಅವ್ರ ಮನೆದ್ ಫಸ್ಟ್ ಟೈಮ್ ಮುಗಿದ್ಬಿಡುತ್ತೆ ಫ್ರೆಂಡ್ಸ್. ಚೆನ್ನಾಗ್ ಅನ್ಸುತ್ತೆ ಅವ್ರ ಮನೆಗ್ ಹೋಗಿ ಬರಕ್ಕೆ ಫಂಕ್ಷನ್ಗಳೆಲ್ಲ. ಅದಾದ್ಮೇಲೆ ನಮ್ಮ ಮನೆ ಕಡೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ನಮ್ಮ ಅತ್ತೆ ಮನೆನೂ ಅವತ್ತೆ ಹಬ್ಬ, ನಮ್ಮ ಅಮ್ಮನ ಮನೇಲೂ ಅವತ್ತೆ. ಒಂದೊಂದ್ ದಿನ ಡಿಫ್ರೆನ್ಸ್ ಬರುತ್ತೆ. ನಮ್ಮ ಅಮ್ಮನ ಮನೆ 5 ಪೂಜೆ ದಿನ ಮಾಡ್ತೀವಿ, ಅತ್ತೆ ಮನೆ ಒಂದಿನ ಅಮಾವಾಸ್ಯೆ ಕಳ್ದಿ 9 ದಿನಕ್ ಮಾಡ್ತಾರಲ್ಲ ಹಂಗ್ ಮಾಡ್ತಾರೆ. ಆದ್ರೆ ಅಲ್ಲಿಗೆ ಹೋದ್ರೆ ಬಬ್ಲು ನನ್ಗೇನು ಮಾಡಕ್ ಬಿಡಲ್ಲ. ಅದಕ್ಕೋಸ್ಕರ ನಮ್ಮ ಅತ್ತೆನೆ ಪರವಾಗಿಲ್ಲ ಬಿಡು, ಒಂದ್ ಸ್ವಲ್ಪ ದೊಡ್ಡವನಾಗ್ಲಿ, ಮತ್ತೆ ಇಲ್ಲಿಗೆ ಆಗಲ್ಲ, ಮುಂದಕ್ ಬಂದ್ರೆ ಆಯ್ತು ಅಂತ ನಮ್ಮ ಅತ್ತೆನೆ ಒಂದ್ ಸ್ವಲ್ಪ ಹೇಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದ್ ಸ್ವಲ್ಪ ಈ ವರ್ಷ ಅಂತೂ ಹೋಗ್ಲೇಬೇಕು ನಾನು. ಮುಂದಿನ ವರ್ಷ ಅಲ್ಲಿ ಹಬ್ಬ ಮಾಡ್ಬೇಕು ಹೋಗ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ಹೋಗಕ್ಕೆ ಆಗಲ್ಲ. ಇನ್ನೊಂದ್ 2 ವರ್ಷ ನೋಡೋಣ. ನಮ್ಮನೆಯವ್ರಿಗೂ ಕೂಡ ಬೇರೆ ಜಾಬ್ ಆಗಿದೆ ಫ್ರೆಂಡ್ಸ್. ನಮ್ಮನೆಯವರು ಹೇಳ್ತಾರೆ ಹೋಗ್ಲೇಬೇಕಂತ, ಎಲ್ಲ ಮಾಡಿಸ್ತಾ ಇದ್ದಾರೆ. ಆದ್ರೆ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಒಂದ್ ಹೆಜ್ಜೆ ಅಷ್ಟೇ ಹಿಂದೆ ಇಟ್ಟಿದ್ದಾರೆ. 99% ಆಗಿದೆ. ನೋಡೋಣ, ಅವ್ರಿಗೆ ಇಷ್ಟ ಆದ್ರೆ ಹೋಗ್ಲಿ ಅಂತ ನಾನು ಕೂಡ. ಅಷ್ಟೊಂದು ಸಖತ್ ಬೇಜಾರಾಗ್ತಿತ್ತು ಇದೆಲ್ಲ ಬಿಟ್ಟೋಗಕ್ಕೆ. ಇವಾಗ ನಂಗೆ ಅನ್ಸಲ್ಲ, ಸರಿ ಬಿಡು ಹೋಗ್ಲಿ, ಏನು ಮಾಡ್ಕೊಳಕ್ ಆಗಲ್ಲ ಅಂತ ಸುಮ್ಮನೆ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನಾವೇನಾದ್ರು ಕ್ವಾರ್ಟರ್ಸ್ ಖಾಲಿ ಮಾಡಿದ್ರೆ, ಬೇರೆ ಜಾಬಿಗೆ ಹೋದ್ರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲರಿ ಕಪ್ಪು ಗೆಲ್ದೇ ಇದ್ದಾನೆ, ಅಷ್ಟು ಸೌಂಡ್ ಮಾಡಿದ್ರಿ. ಈಗ ಕಪ್ಪು ಗೆದ್ದಾಗಿದೆ ಸೌಂಡ್. ನೀವ್ ಕೇಳಿದ್ರೆ ಆ ಜಾತಿ ಕೇಳ್ದಾರು, ನಾವ್ ಏನಂದ್ರು ನೀ ಕೀಳಂದರು. ಇವಾಗ ನೋಡಿದ್ರಲ್ಲ ಸಾಂಗು, ಅದಂತೂ ಲಾಸ್ಟ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಅದೆಲ್ಲ ಅವರೇನೆ
ಡೋಲೆಲ್ಲ ಬಾರಿಸ್ಕೊಂಡು ಮಾಡಿದ್ದು ನಮ್ಮ ಜನಪದ ಶೈಲಿಯ ನೃತ್ಯ. ವೀರಗಾಸೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದರಲ್ಲಿ ಮಾಡಿದ್ರು. ನೋಡ್ತಾ ಇರ್ಬೋದು, ಇವಾಗ ಮಕ್ಕಳಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಹುಡುಗಿಯರಾಗಿರ್ಬೋದು, ಎಲ್ರು ಕೂಡ ಎಂಜಾಯ್ ಮಾಡ್ತಿದ್ರು. ಒಂದು ಸೈಡ್ ಅಲ್ಲಿ ಹುಡುಗಿರಾದ್ರೆ ಇನ್ನೊಂದ್ ಸೈಡ್ ಅಲ್ಲಿ ಹುಡುಗರು ಟೀಮ್ ಆ ತರ ಮಧ್ಯದಲ್ಲಿ ಫುಲ್ ಎಲ್ಲ ಬ್ಯಾರಿಗೇಡ್ ಹಾಕ್ಬಿಟ್ಟು ಮುಚ್ಬಿಟ್ಟಿದ್ರು. ತುಂಬಾನೇ ಎಂಜಾಯ್ ಮಾಡ್ತಿದ್ರು ಎಲ್ರು ಕೂಡ. ನಾವು ಸ್ವಲ್ಪ ಸ್ಟೇಜ್ ಮೇಲೆ ಡ್ಯಾನ್ಸ್ ನೋಡಿದ್ರೆ ಸ್ವಲ್ಪ ಅಲ್ಲಿ ನೋಡ್ತಿದ್ವಿ. ಇದಂತೂ ಶಿವತಾಂಡವ ಡ್ಯಾನ್ಸ್ ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು. ನಾವಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ ಫ್ರೆಂಡ್ಸ್. ಈ ಸರಿ ಇದನ್ನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಈ ಸರಿ ಏನಾಗಿದೆ ಅಂತ ಅಂದ್ರೆ ಫುಡ್ ಸ್ಟಾಲ್ ಗಳೆಲ್ಲ ಇಲ್ಲೂ ಕೂಡ ಹಾಕಿದ್ದಾರೆ. ಪ್ರೋಗ್ರಾಮ್ಸ್ ಎಲ್ಲ ನೋಡ್ಕೊಂಡು ಇಲ್ಲೂ ಕೂಡ ಊಟ ಎಲ್ಲ ಮಾಡ್ಕೊಂಡು ಹೋಗೋರು ಆರಾಮಾಗಿ ಇಲ್ಲೇನೆ ಸ್ನಾಕ್ಸ್ ಗಿಕ್ಸ್ ಎಲ್ಲ ತಿನ್ಕೊಂಡು ಹೋಗ್ಬೋದು. ಅದಾದ್ಮೇಲೆ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಒಂದು ಯೂಟ್ಯೂಬ್ ಚಾನಲ್ಗೆ ನಾನು ರಿವ್ಯೂ ಕೊಟ್ಟೆ, ಇನ್ಸ್ಟಾಗ್ರಾಮ್ ಕೂಡ MK ಅಂತ. ಅದನ್ನ ಈಗ ಮಾತಾಡ್ತಾ ಇದ್ದೀನಿ, ನೀವು ಕೂಡ ನೋಡಿ. ಕಂಟೆಂಟ್ ಚೆನ್ನಾಗಿ ಕೊಟ್ರೆ ಒಂದು ದಿನದಲ್ಲಿ ಕಂಪ್ಲೀಟ್ ಆಗುತ್ತೆ ಸರ್. ಒಳಗೆ ಬನ್ನಿ. ಓಕೆ, ಇಲ್ಲಿ ನೋಡಿ, ಯುವ ಸಂಭ್ರಮ ಇವತ್ತು ಫಸ್ಟ್ ಡೇ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಾವು ಬರೋಷ್ಟರಲ್ಲಿ. ಮಳೆ ಕೂಡ ಅಲ್ವಾ, ಅದಕ್ಕೆ ಸ್ವಲ್ಪ ಜನ ಕಡಿಮೆ. ಇವಾಗ ಬರ್ತಿದ್ದಾರೆ, ಕ್ರೌಡ್ಸ್ ಎಲ್ಲ ಚೆನ್ನಾಗಿದೆ. ಪ್ರೋಗ್ರಾಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದ್ರೆ ಕಾರ್ಯಕ್ರಮಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇನ್ನ ಪ್ರಾಕ್ಟೀಸ್ ಬೇಕು ಸ್ವಲ್ಪ, ಮಧ್ಯ ಅಲ್ವಾ, ಸ್ವಲ್ಪ ಜನ ಹಂಗೆ ಹಿಂಗೆ ಮಾಡ್ತಾ ಇದ್ದಾರೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಹಾಗೆ ಇನ್ನು ಅಂದರೆ ನಿಂತ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಇತ್ತು, ಮಳೆ ಬಂದಾಗ ಇಲ್ಲೂ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ, ವ್ಯವಸ್ಥೆ ಮಾಡಿಲ್ಲ ಅಂತಿದ್ರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಗೇನು ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ವರ್ಷ ಹಿಂಗೇನೆ ಕ್ರೌಡ್ ಇರುತ್ತೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಮಳೆ ಇಲ್ಲ ಅಂತಿದ್ರೆ ಎಲ್ಲ ಪರ್ಫೆಕ್ಟ್ ಆಗಿ ಆಗ್ತದೆ. ಓಕೆ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮು. ಯುವ ಸಂಭ್ರಮ ಯಾವಾಗಲೂ ವರ್ಷ ಅಟೆಂಡ್ ಮಾಡ್ತೀವಿ ನಾವು. ಈಗ 3 ವರ್ಷ ಆಯಿತು, 3 ವರ್ಷದಿಂದನೂ ಅಟೆಂಡ್ ಮಾಡ್ತೀವಿ. ತುಂಬಾನೇ ಚೆನ್ನಾಗಿದೆ. ಮೊದಲನೇ ದಿನ ಬರ್ತೀವಿ, ಯಾವಾಗಲೂ ಬರ್ತೀವಿ. ಅಂದರೆ ಯುವ ಸಂಭ್ರಮ ಅನ್ನೋದು ಸ್ಟಾರ್ಟ್ ಮಾಡಿದ್ದೆ ಯುವಕರಿಗೋಸ್ಕರ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾ ಎಂಜಾಯ್ ಮಾಡ್ತಾರೆ. ಅದನ್ನ ಅಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ನೋಡೋಕ್ಕಿಂತ ಇಲ್ಲಿ ಹೊರಗಡೆ ನೋಡೋಕ್ಕೇ ತುಂಬಾ ಖುಷಿ ಆಗುತ್ತೆ. ಅಂದರೆ ನಿಮ್ಮ ಬಾಲ್ಯ ಜೀವನ ಅದೇನೋ ನೆನಪು ಆಯ್ತಾ? ನಾವು ಕೂಡ ತುಂಬಾ ಡ್ಯಾನ್ಸ್ ಎಲ್ಲ ಇಂಟ್ರೆಸ್ಟ್ ಇದೆ. ಮಾಡ್ತೀವಿ, ಹಾಗಾಗಿ ತುಂಬಾನೇ ಚೆನ್ನಾಗಿತ್ತು. ನಾವು ಎಂಜಾಯ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ಪ್ಲೀಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋಸ್ನ ನೋಡಿ. ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಾವು ಹಾಗೆ ಬರ್ತಾನೆ ಅಲ್ಲೇನೆ ಪಲಾವು ಮತ್ತೆ ಇಡ್ಲಿ ವಡ ಎಲ್ಲ ತಿನ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.